ಶಾಸಕ ನರೇಂದ್ರ ಸ್ವಾಮಿ ಅವರು ತಮ್ಮ ಮಂತ್ರಿ ಪದವಿಗೋಸ್ಕರ ಲಾಬಿ ನಡೆಸ್ತಾ ಇದ್ದು ಮಳವಳ್ಳಿ ಕ್ಷೇತ್ರದ ಜನರನ್ನ ಮರೆತಿದ್ದಾರೆ ಎಂದು ಜೆಡಿಎಸ್ನ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಅವರು ಹೇಳಿದ್ದಾರೆ. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗುತ್ತಿಲ್ಲ ಮತ್ತು ತಾಲೂಕಿನ ಆಡಳಿತ ಕುಸಿದಿದೆ. ಕೆಲ ಅಧಿಕಾರಿಗಳು ಲಂಚ ಪಡೆಯುವಾಗ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದು ಇದಕ್ಕೆಲ್ಲ ಕಾರಣ ಶಾಸಕರು ಎಂದು ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷರಾದ ಹನುಮಂತ ತಳಗವಾದಿ, ಎಸ್ಸಿ ಘಟಕದ ಅಧ್ಯಕ್ಷರಾದ ಬಿಎಂ ಕಾಂತರಾಜು ಬೆಳಗವಾಡಿ, ಯೂತ್ ಘಟಕದ ಅಧ್ಯಕ್ಷರಾದ ಚಂದಳಿ ಶ್ರೀಧರ್, ಟೌನ್ ಅಧ್ಯಕ್ಷರಾದ ಪ್ರಭು, ಮೆಹಬೂಬ್ ಪಾಷಾ ಮುಂತಾದವರು ಜೊತೆಗಿದ್ದರು. ಅರುಣ್ ಕುಮಾರ್ ಬಿಎಸ್, ಬಂಡೂರು, ಮಳವಳ್ಳಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಸಾಮಾನ್ಯ ಜನರು ಇವತ್ತು ಅವರಿಗೆ ತಾಲೂಕು ಕಚೇರಿಗಳಲ್ಲಿ, ತಾಲೂಕು ಪಂಚಾಯತಿನಲ್ಲಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಅಷ್ಟಿಷ್ಟಲ್ಲ. ಈ ತಾಲೂಕಿನಲ್ಲಿ ಭಾರಿ ಅನ್ಯಾಯ ಆಗ್ತಿದೆ ಮತ್ತು ಎಲ್ಲೂ ಕೂಡ ಒಂದು ಸಣ್ಣ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ನಡೀತಾ ಇಲ್ಲ. ಮಾನ್ಯ ಶಾಸಕರು ಮಂತ್ರಿ ಆಗಲಿಕ್ಕೆ ಪಾಪ ಅಪಹರಿಸ್ತಾ ಇದ್ದಾರೆ, ಮಂತ್ರಿ ಆಗಲಿಕ್ಕೆ ಬಹಳ ಹೋರಾಟವನ್ನು ಕೊಡ್ತಾ ಇದ್ದಾರೆ. ಅದರಿಂದ ಇವತ್ತು ಈ ತಾಲೂಕಿನಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿದಿದೆ, ಅದ ಕಡೆ ಗಮನ ಹರಿಸಲಿಲ್ಲ ಅಂತಕ್ಕಂಥದ್ದು ನಾನು ನೇರವಾಗಿ ಇವರು ಮಂತ್ರಿ ಆಗೋದು ಒಂದೇ ಅವರಿಗೆ ಗುರಿ ಇರ್ತಕ್ಕಂಥದ್ದು. ತಾಲೂಕು ಆಡಳಿತ ಅಭಿವೃದ್ಧಿ ಬಗ್ಗೆ ಸ್ವಲ್ಪ ಕಿಂಚಿತ್ತೂ ಇಲ್ಲ, ಅವ್ರ ಸ್ವಂತ ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದ ನಾನು ನೇರವಾಗಿ ಆಪಾದನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮಧುಸೂದನ್ ಅಂತ ಹೇಳಿ ಕಲ್ಬೂರ್ ರೆವಿನ್ಯೂ ಇನ್ಸ್ಪೆಕ್ಟರ್ ಎಲ್ಲಿ ಸಿಕ್ಕಿರೋದು ನೋಡಿ, ತಾಲೂಕು ಕಚೇರಿ ಒಳಗಡೆ ಲಂಚ ಸ್ವೀಕರಿಸಿದ ಲೋಕಾಯುಕ್ತಕ್ಕೆ ಸಿಕ್ಕಿರ್ತಕ್ಕಂಥದ್ದು. ತಾಲೂಕು ಕಚೇರಿ ಒಳಗಡೆ ನೋಡಿ ಎಷ್ಟು ಧೈರ್ಯ ಅವರಿಗೆ, ಕಚೇರಿ ಒಳಗಡೆ ಲಂಚವನ್ನ ಸ್ವೀಕಾರ ಮಾಡುವಾಗ ಲೋಕಾಯುಕ್ತರು ಇವರನ್ನ ಬಂಧಿಸತಕ್ಕಂಥ ಒಂದು ಭಾವಚಿತ್ರ ಇದು. ಒಬ್ಬ ಶಾಸಕರು ಅಧಿಕಾರಿಗಳಿಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡುವಂತ ಹೇಳಿಕೆ ಕೊಟ್ಟ ಮೇಲೆ ಮಳವಳ್ಳಿ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥ ಅಧಿಕಾರಿಗಳ ಧೈರ್ಯ, ಭ್ರಷ್ಟಾಚಾರಕ್ಕೆ ಅವರು ನಡೆಸ್ತಾ ಇರ್ತಕ್ಕಂಥ ರೀತಿ